ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಂದರೆ ಇವತ್ತು ನಾನು ನಿಮಗೋಸ್ಕರ ಬೆಂಡಿ ರೆಸಿಪಿ ತೊಗೊಂಡು ಬಂದಿದ್ದೇನೆ ತುಂಬ ದಿನದ ನಂತರ. ಯಾಕಂದರೆ ನಾನು ಹಾಕಿದಂಥ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ತೋರಿಸ್ತಾನಂತ. ನೋಡಿ ಫ್ರೆಂಡ್ಸ್, ಏನಿಲ್ಲ, ಮೊದಲಿಗೆ ಪ್ಯಾನ್ ಇಡಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಬೆಂಡಿ ಕೂಡ ನಾನು ಈ ಥರ ಹೆಚ್ಚಿದ್ದೇನೆ. ಒಂದರಲ್ಲಿ 4 ಮಾಡಿದ್ದೇನೆ. ಫಸ್ಟ್ 2 ಮಾಡಿ ಆಮೇಲೆ 4. ಓಕೆ, ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬೆಂಡಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಚೆನ್ನಾಗಿ ಹುರಿದ ನಂತರ ಅದರಲ್ಲಿ ನಾವು ಏನಂದರೆ ಆನಿಯನ್, ಟೊಮೆಟೊ ಕೂಡ ಹಾಕಬೇಕು. ಸೊ ಫಸ್ಟ್ ನಾನು ಬೆಂಡಿ ಹುರಿತಾ ಇದ್ದೇನೆ, ಯಾಕಂದ್ರೆ ನಾನು ಸಪ್ರೇಟಾಗಿ ಅದಕ್ಕೆ ತೆಗೆಯೋದು ಅದೆಲ್ಲ ಸೀನಿಲ್ಲ. ಅರ್ಧ ಬೆಂಡಿ ಫ್ರೈ ಆಗ್ತದಲ್ಲ ಫ್ರೆಂಡ್ಸ್, ಅದರಲ್ಲಿ ನಾನು ಆನಿಯನ್ ಮತ್ತು ಟೊಮೆಟೊ ಕೂಡ ಹಾಕ್ತೇನೆ. ಆಮೇಲೆ ಫ್ರೆಂಡ್ಸ್, ಈಗ ನೋಡಬೇಕು ಅದು ಫ್ರೈ ಆಗ್ತದಲ್ಲ, ಹಾಫ್ ಫ್ರೈ. ಸೊ ಆವಾಗ ನಾನು ಏನು ಮಾಡ್ತೇನೆ ಅಂದರೆ ಅದರಲ್ಲೇ ಆನಿಯನ್ ಮತ್ತು ಟೊಮೆಟೊ ಕೂಡ ಹಾಕಿ, ಅಂದರೆ 2 ಕೂಡ ಸೇಮ್ ಟೈಮಲ್ಲಿ ಫ್ರೈ ಆಗ್ತದೆ. ಆಮೇಲೆ ಮಿಕ್ಕಿರೋಂಥ ಮಸಾಲೆ ನಿಮ್ಗೆ ಏನು ಬೇಕಲ್ಲ, ಎಕ್ಸ್ಟ್ರಾ ಸ್ಪೈಸಿ ಹಾಕಿದ್ರೆ ಇನ್ನೂ ಚೆನ್ನಾಗಿ. ನನ್ನ ಪಾಪು, ನಮ್ಮ ಮಗನಿಗೋಸ್ಕರ ನಾನು ಸ್ವಲ್ಪ ಕಮ್ಮಿ ಹಾಕ್ತೇನೆ, ಯಾಕಂದರೆ ಅವನು ಖಾರ ತಿನ್ನೋದಿಲ್ಲ ಅಂತಂದೆ. ಸೊ ಅದಕ್ಕೆ ಎಕ್ಸ್ಟ್ರಾ ಹಾಕಿದ್ರೆ ಚಲೋ ಆಗ್ತದೆ ಚಪಾತಿಗೆ ಮತ್ತು ರೊಟ್ಟಿಗೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತು ಬನ್ನಿ ತೋರಿಸ್ತಾನೆ, ನೋಡ್ಕೊತೀರಿ ಫ್ರೆಂಡ್ಸ್. ಏನಂದರೆ ನಾನು ಇದು ವಿಡಿಯೋ ಹಾಕೋದಕ್ಕೂ ಕೂಡ ಲೇಟಾಗಿದೆ, ಅದ್ರ ಸಲುವಾಗಿ ಸಾರಿ ಕೇಳ್ತಾ ಇದ್ದೇನೆ. ಯಾಕಂದರೆ ನಾನು ಹೇಳಿದ್ದೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಅಂತಂದೆ. ಹಾಕೋದಕ್ಕೆ ಟೈಮೇ ಸಿಕ್ಕಿದ್ದಿಲ್ಲ ನನಗೆ. ಸೊ ಅದಕ್ಕೆ ನಾನು ಈಗ ಲೇಟ್ ಹಾಕ್ತಾಯಿದ್ದೇನೆ. ಮತ್ತು ಫ್ರೆಂಡ್ಸ್, ಜೀರಿಗೆ ಕೂಡ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಏನು ಬೇಕಲ್ಲ ಮಸಾಲೆ ಅದು ಹಾಕ್ಕೊಳ್ಳಿ. ನಾನು ಇದರಲ್ಲಿ ಬರೀ ಉಪ್ಪು, ಖಾರ ಪುಡಿ ಮತ್ತು ಅರಿಶಿನ ಪುಡಿ ಅಷ್ಟೇ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಪುಡಿ ಬೇಡ ಅಂದರೆ ನೀವು ಚಿಲ್ಲಿ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೀವು ಎಂಜಾಯ್ ಮಾಡ್ಕೋಬೋದು. ಏನಂದರೆ ಒಂದೇ ಉಪ್ಪೇನು ಹಾಕ್ತಿರಲ್ಲ ಫ್ರೆಂಡ್ಸ್, ಅದು ಕರೆಕ್ಟಾಗಿ ಹಾಕಿಬಿಟ್ರೆ ಎಲ್ಲ ಕರೆಕ್ಟ್ ಆಗ್ತದೆ, ಮತ್ತೇನಿಲ್ಲ. ಬಾಕಿದು ನೀವು ಗರಂ ಮಸಾಲ ಹಾಕಿ ಏನು ಭೀ ಹಾಕಿ, ಬಟ್ ಗರಂ ಮಸಾಲ ಬೆಂಡಿ ಬಜ್ಜಿಯಲ್ಲಿ ಯೂಸಲಿ ಹಾಕೋದಿಲ್ಲ. ನಿಮಗೆ ಎಕ್ಸ್ಟ್ರಾ ಚಟ್ಪಟ್ ಬೇಕಾದರೆ ಹಾಕೋಬೋದು ಫ್ರೆಂಡ್ಸ್. ನನ್ನ ಮಗ ಕೂಡ ಓದ್ತಾ ಇದ್ದಾನೆ, ಸೊ ಅದು ಓದಲಿ, ಮತ್ತು ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕಂತಂದೆ. ಆಮೇಲೆ ಫ್ರೆಂಡ್ಸ್, ಏನಿಲ್ಲ, ಅದಕ್ಕೆ ಎಲ್ಲ ಮಸಾಲೆ ಹಾಕಿ ಹುರಿಯೋದಕ್ಕೆ ಬಿಟ್ಬಿಡಿ, ಸ್ವಲ್ಪ ಫ್ರೈ ಆಗ್ತದಲ್ಲ. ಸೊ ನಾನಿದು ತುಂಬ ಟೈಮಿಂದ ಮಾಡ್ತಾಯಿದ್ದೇನೆ, ಬಟ್ ನಾನು ನಿಮಗೆ ಶಾರ್ಟಾಗಿ ತೋರಿಸ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಆಯಿತು, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಎಂಜಾಯ್ ಮಾಡಿ ರೊಟ್ಟಿ ಇಲ್ಲಾಂದರೆ ಚಪಾತಿ ಊಟ. ಓಕೆ ಫ್ರೆಂಡ್ಸ್, ಚೆನ್ನಾಗಾಗಿದೆ, ನೀವು ಕೂಡ ಟ್ರೈ ಮಾಡಿ ಮತ್ತು ತಿನ್ನಿ. ಸಿ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಓಕೆ ಫ್ರೆಂಡ್ಸ್.